ಮಹಾಕಾವ್ಯದ ವಸ್ತು. ಮಹಾಕಾವ್ಯದ ವಸ್ತು ಎಂದರೆ ಮಹಾಕಾವ್ಯದ ಕೇಂದ್ರ ವಿಷಯ. ಇದು ಕೇವಲ ಒಂದು ಕಥೆಯಾಗಿರದೆ ಇಡೀ ಜನಾಂಗದ ಸಂಸ್ಕೃತಿ, ಧರ್ಮ, ನಂಬಿಕೆ ಮತ್ತು ಆದರ್ಶಗಳನ್ನು ಪ್ರತಿನಿಧಿಸುವ ಗಂಭೀರ ಮತ್ತು ಉದಾತ್ತವಾದ ವಿಷಯವಾಗಿರುತ್ತದೆ. ಮಹಾಕಾವ್ಯದ ವಸ್ತುಗಳಾದ ವೀರಾವೇಶ ಮತ್ತು ಸಾಹಸ, ಧರ್ಮ, ನೈತಿಕತೆ, ದೈವಿಕತೆ ಹಾಗೂ ಅಲೌಕಿಕತೆಯನ್ನು ಹೊಂದಿರುತ್ತದೆ. ತ್ಯಾಗ, ಆದರ್ಶ, ವಿಶ್ವವ್ಯಾಪಿ ಮಹತ್ವವನ್ನು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಾಗದೆ ಇಡೀ ದೇಶ, ಜನಾಂಗ ಮತ್ತು ಇಡೀ ಮಾನವ ಕುಲದ ಉಳಿವು ಮತ್ತು ಏಳಿಗೆಗೆ ಸಂಬಂಧಿಸಿದ ವಸ್ತುಗಳನ್ನು ಮಹಾಕಾವ್ಯದ ವಸ್ತುಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಏಕೆಂದರೆ ಮಹಾಕಾವ್ಯವೆಂದರೆ ಮಹಾ ಒಂದು ಗ್ರಂಥ, ಅಂದರೆ ಒಂದು ಉದಾತ್ತ ಚಿಂತನೆಗಳನ್ನು ಬಿತ್ತರಿಸುವಂಥ ಒಂದು ಗ್ರಂಥ ಎಂದು ಹೇಳಲಾಗುತ್ತದೆ. ಈ ಗ್ರಂಥದಲ್ಲಿ ಮಹಾ ಸಂದೇಶಗಳೇ ಇರುತ್ತವೆ ಹೊರತು ಸಣ್ಣ ಸಂದೇಶಗಳಲ್ಲ. ಅಂದರೆ ಇಡೀ ಜನಾಂಗಕ್ಕೆ ಒಳಗೊಂಡಂಥ ವಿಷಯವನ್ನು ಒಳಗೊಂಡಿರುತ್ತದೆ. ಅಥವಾ ಒಂದು ದೇಶದ ಕುರಿತು ಇರುತ್ತದೆ. ಅದು ದೊಡ್ಡ ಒಂದು ಸಂದೇಶಗಳನ್ನು ಸಾರುವಂಥ, ಎಲ್ಲರಿಗೂ ಮೆಚ್ಚುವಂತಹ ಮೌಲ್ಯಗಳನ್ನು ಈ ಮಹಾಕಾವ್ಯದ ವಸ್ತುಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ. ಇದನ್ನು ನಾವು ಹೇಗೆ ಮುಂದೆ ವಸ್ತು ಯಾವ ಥರ ಕುವೆಂಪು ಅವರ ಮಹಾಕಾವ್ಯದಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಮಹಾಕಾವ್ಯವನ್ನು ರೂಪುಗೊಳ್ಳಲು ವಸ್ತು, ಭಾಷೆ, ಶೈಲಿ ಮತ್ತು ದರ್ಶನದಂಥ ಅಂಶಗಳ ಪರಿಪೂರ್ಣತೆ ಬೇಕಾಗುವುದು. ಆದ್ದರಿಂದ ಮಹಾಕಾವ್ಯಕ್ಕೆ ವಸ್ತುವಿನ ಮಹತ್ವದ ಪಾತ್ರವು. ಮಹಾಕಾವ್ಯದ ವಸ್ತು ಯಾವುದು ಎಂಬ ಪ್ರಶ್ನೆಯು ಸರಳವಾದುದಲ್ಲ. ಕವಿ ತನ್ನ ಮನೋಧರ್ಮಕ್ಕೆ ಅನುಗುಣವಾಗಿ ವಸ್ತುವನ್ನು ಆರಿಸಿಕೊಂಡು ಯುಗಧರ್ಮಕ್ಕೆ ಅನುಗುಣವಾಗಿ ಬೆಳೆಸಿಕೊಂಡು ಹೋಗುತ್ತಾನೆ. ಹಾಗೆಯೇ ಒಂದೇ ವಸ್ತುವನ್ನು ಕಾವ್ಯವು ಬೇರೆ ಬೇರೆ ಸಾಮಾಜಿಕ ಸಂದರ್ಭಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದಾಗಿ ಮಹತ್ವ ಪಡೆಯುತ್ತದೆ. ಭಾರತೀಯರು ಮಹಾಕಾವ್ಯವನ್ನು ಕುರಿತು ಚರ್ಚಿಸುವಾಗ ಕಂಡುಬರುವ 4 ಪ್ರಮುಖ ಪದಗಳೆಂದರೆ ಪುರಾಣ, ಇತಿಹಾಸ, ಮಹಾಕಾವ್ಯ ಮತ್ತು ಪ್ರಬಂಧ. ಇವುಗಳಲ್ಲಿ ಮಹಾಕಾವ್ಯ ಮತ್ತು ಪ್ರಬಂಧ ಸಮಾನಾರ್ಥಕ. ಆದರೆ ಇತಿಹಾಸ ಮತ್ತು ಪುರಾಣಗಳ ಪದಗಳ ನಡುವೆ ಇರುವ ವ್ಯತ್ಯಾಸ ತೀರಾ ಕಡಿಮೆ. ಮಹಾಕಾವ್ಯವು ತನ್ನ ವಸ್ತುವಿಗಾಗಿ ಇತಿಹಾಸ ಮತ್ತು ಪುರಾಣವನ್ನೇ ಅವಲಂಬಿಸಿ ರಚಿತವಾಗಬೇಕು ಎಂದು ದಾರ್ಶನಿಕರು ಕೂಡ ಹೇಳುತ್ತಾರೆ. ಮಹಾಕಾವ್ಯದ ಮೂಲ ಸಾಮಗ್ರಿ ಒಂದೇ ಕಾಲವೆಯೋ ಕಾಲವೆಂದೋ ಎಂದು ಅದರಲ್ಲಿನ ಘಟನೆಗಳು, ಸಂಗತಿಗಳು ವಾಸ್ತವವಾಗಿ ಒಂದು ಜನಾಂಗದ ಇತಿಹಾಸವನ್ನು ಹೇಳುತ್ತವೆ ಹೊರತು ಅವೆಲ್ಲವೂ ಮಹಾಕಾವ್ಯವೊಂದನ್ನು ಕವಿ ಬರೆದ ಕಾಲದಲ್ಲಿಯೇ ಇದ್ದವೆಂದು ಹೇಳುವುದು ಕಷ್ಟವಾಗುವುದಿಲ್ಲ. ಆದ್ದರಿಂದ ಮಹಾಕಾವ್ಯದ ಭಿನ್ನ ಪಾಠಗಳು ದೇಶದ ಬೇರೆ ಬೇರೆ ಕಡೆ ದೊರೆಯುವುದರಿಂದ ಮಹಾಕಾವ್ಯದ ಮೂಲ ಸಾಮಗ್ರಿ ಬೇರೆ ಬೇರೆ ದೇಶದ ಹಾಗೂ ಬೇರೆ ಬೇರೆ ಭಾಷೆಯ ಕೃತಿಗಳಲ್ಲೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದ ಕಾಣಿಸಿಕೊಳ್ಳುವುದರಿಂದ ಮಹಾಕಾವ್ಯದ ಮೂಲ ಸಾಮಗ್ರಿ ಒಂದು ಕಾಲದ ಒಬ್ಬ ಕವಿಯಿಂದೇ ತೊರೆದೆ ಅವು ಬಹುದೀರ್ಘ ಕಾಲ ವಿಕಾಸಗೊಳ್ಳುತ್ತಾ ಹೋಗುತ್ತವೆ. ಬಹುತೇಕ ಮಹಾಕಾವ್ಯಗಳು ವಸ್ತುವಿನ ದೃಷ್ಟಿಯಿಂದ ವೀರಕಾವ್ಯಗಳೇ ಆಗಿರುತ್ತವೆ. ಅಂದರೆ ವೀರರನ್ನು ಕುರಿತ ಕಥನ ಕಾವ್ಯವೋ, ಅಂದರೆ ವೀರರ ಕಾವ್ಯವೋ ಅಥವಾ ವೀರಕಾವ್ಯವೋ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಪರಾಕ್ರಮವು ಪ್ರಾಧಾನ್ಯ ಎಂದು ಹೊಂದುತ್ತದೆಯೋ ಎಪಿಕ್ ಕಾವ್ಯವು ವೀರರಸದಿಂದ ಹುಟ್ಟುತ್ತದೆ. ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಕುಮಾರವ್ಯಾಸರು ಕುಮಾರವ್ಯಾಸ ಭಾರತವನ್ನು ಹೋಲಿಸಿ ನೋಡಬಹುದು. ಅಂದರೆ ಇಲ್ಲಿ ಒಂದು ವೀರ ಸಾಧನೆಗಳನ್ನು ಇಲ್ಲಿ ಕಾಣ್ತೇವೆ. ವೀರಕಾವ್ಯ ಎಂದೇ ನಾವು ಹೆಚ್ಚಾಗಿ ಕರೆಯುವುದು. ಈ ಎರಡೂ ಪ್ರಧಾನವಾಗಿ ಮಹಾಕಾವ್ಯಗಳೇ. ಆದರೆ ವೀರರಸಗಳ ಗೌರವವು ಪ್ರಧಾನವಾದ 10ನೇ ಶತಮಾನದಲ್ಲಿ ರಚಿತವಾದ ಪಂಪರ ಕಾವ್ಯ ವೀರಕಾವ್ಯವಾಗಿರುತ್ತದೆ. ಅದೇ ಕಾಲದಲ್ಲಿ ರಚಿತಗೊಂಡ ಕುಮಾರವ್ಯಾಸರ ಕಾವ್ಯ ವೀರಕಾವ್ಯವಾಗದೆ ಭಕ್ತಿ ಪ್ರಧಾನವಾಗಿಯೂ ಕಾಣುತ್ತದೆ. ಆದರೆ ವಾಸ್ತವವಾಗಿ ಎರಡೂ ಕಾವ್ಯಗಳೇ ಕನ್ನಡದ ಮಹಾಕಾವ್ಯಗಳಾಗಿವೆ. ಈ ಮಹಾಕಾವ್ಯದ ವಸ್ತುವನ್ನು ಕುರಿತು ಭಾರತೀಯ ಮೀಮಾಂಸಕರು ಮತ್ತು ಪಾಶ್ಚಿಮಾತ್ಯ ಮೀಮಾಂಸಕರು ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಅರಿಸ್ಟಾಟಲರು ಹೇಳ್ತಾರೆ, ಮಹಾಕಾವ್ಯವೆಂದರೆ ಉದಾತ್ತ ವ್ಯಕ್ತಿಗಳ ಅನುಕರಣ
ಎನ್ನುತ್ತಾರೆ. ಇಲ್ಲಿ ಅನುಕರಣ ಎಂಬ ಪದವನ್ನು ಬಳಸ್ತಾರೆ. ಅಂದರೆ ಮಹಾಕಾವ್ಯದಲ್ಲಿರ್ತಕ್ಕಂಥ ಮಹಾಕಾವ್ಯ ಅಂದರೆ ಒಟ್ಟು ಉದಾತ್ತ ವ್ಯಕ್ತಿಗಳ ಒಂದು ಅನುಕರಣೆ ಮಾಡುವುದೇ ಒಂದು ಮಹಾಕಾವ್ಯವಾಗಿ ವಿಷಯ ವಸ್ತುವನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ. ಮತ್ತು ಭಾರತೀಯ ಲಾಕ್ಷಣಿಕರು ಮಹಾಕಾವ್ಯವೆಂದರೆ ಪುರುಷರನ್ನು ಕುರಿತದ್ದು. ಒಟ್ಟು ಮಹಾಪುರುಷರು ಏನು ಮಾಡ್ತಾರೆ, ಏನು ಸಾಧನೆ ಮಾಡಿದರು ಅನ್ನೋದನ್ನು ಅದನ್ನು ಕುರಿತಾದ ಒಂದು ಗ್ರಂಥಕ್ಕೆ ಮಹಾಕಾವ್ಯ ಅಂತ ಯಾರು ಕರೀತಾರೆ ಅಂದರೆ ಭಾರತೀಯ ಲಾಕ್ಷಣಿಕರು ಕರೆದಿದ್ದಾರೆ. ಅಂದರೆ ಅರಿಸ್ಟಾಟಲ್ ಅವರು ಮಹಾಕಾವ್ಯಗಳ ಅನುಕರಣ ಎಂದು ಕರೆದರೆ, ಭಾರತೀಯ ಲಾಕ್ಷಣಿಕರು ಮಹಾಪುರುಷರನ್ನು ಕುರಿತದ್ದಾದದ್ದೇ ಮಹಾಕಾವ್ಯ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮಹಾಕಾವ್ಯದ ವಸ್ತು ಉದಾತ್ತ ವ್ಯಕ್ತಿಗಳ ಮತ್ತು ಮಹಾವೀರರ ಸಾಹಸ ಮತ್ತು ಅದ್ಭುತ ಕಾರ್ಯಗಳಾಗಿರುತ್ತವೆ. ಅಂದು ರಾಮಾಯಣದ ಶ್ರೀರಾಮ ಮಲ್ಲಿಕಾರ್ಜುನ, ಇಲಿಯಡ್ ಅಕಿಲಸ್, ಇಲಿಯಡ್ನ ಇಸ್ಕಿಯಸ್ ಇವರೆಲ್ಲ ಇಂತಹ ವೀರರೇ. ಈ ವೀರರ ನಡವಳಿಕೆಯಲ್ಲಿ ಅಂದಿನ ಯುಗಧರ್ಮ ಪ್ರಕಟವಾಗಿರುತ್ತದೆ. ಇವರು ಎತ್ತಿ ಹಿಡಿದ ಮೌಲ್ಯಗಳನ್ನು, ಇವರ ಪ್ರತಿಸ್ಪರ್ಧಿಗಳೊಂದಿಗೆ ನಡೆಸಿದ ಹೋರಾಟ, ಅವರ ಸಾಹಸಕ್ಕೆ ಬೆರೆತ ಅದ್ಭುತಗಳು ಇವೆಲ್ಲವನ್ನೂ ಮಹಾಕಾವ್ಯದ ವಸ್ತು ಅತಿ ಪ್ರಾಚೀನವಾಗಿರಬಹುದು, ಅತಿ ಸಮಕಾಲೀನವೂ ಆಗಿರಬಾರದು, ಅತಿ ಪ್ರಾಚೀನವೂ ಆಗಿರಬಾರದು. ಅದರಲ್ಲಿ ಐತಿಹಾಸಿಕ ಅಂಶಗಳಿರಲೇಬೇಕು. ಆ ಕಾವ್ಯದ ನಾಯಕ ಉದಾತ್ತ ಶೀಲನಾದ ವ್ಯಕ್ತಿಯಾಗಿರಬೇಕು. ಆ ಕಾವ್ಯದ ಒಂದು ಉದಾತ್ತ ವ್ಯಕ್ತಿಯಾಗಿರಬೇಕು ಅಂತ ಇಲ್ಲಿ ಹೇಳುತ್ತದೆ ಎಂದು ಚಾರ್ ಕಾಟೋ ಚಾಸೊ ಎಂಬುವವರು ಹೇಳ್ತಾರೆ. ಯಾರು ಹೇಳ್ತಾರೆ ಅಂದರೆ ಚಾರ್ ಕಾಟೋ ಚಾಸೊ. ಮಹಾಭಾರತ, ರಾಮಾಯಣ, ಇಲಿಯಡ್ನಂತಹ ಮಹಾಕಾವ್ಯಗಳಲ್ಲಿ ವೀರರ ಸಾಹಸಗಳೇ ಮತ್ತು ಅವರು ಕೈಗೊಳ್ಳುವ ಹೋರಾಟಗಳು ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ಪೋರ್ಚುಗೀಸರ ಕಾವ್ಯದಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ದಾರಿಯನ್ನು ಕಂಡುಹಿಡಿದ ಮೇಲೆ ಪ್ರವಾಸವೇ ಅವನ ವೀರ ಕಥನವಾಗಿದೆ. ಫ್ರೆಂಚ್ ಮಹಾಕಾವ್ಯವಾದ ಸಾಂಗ್ ಆಫ್ ಲೆಂಡ್ ಇದರಲ್ಲಿ ರೋಲೆಂಡ್ ಕಥಾನಾಯಕ ಆಗಿದ್ದು, ಸ್ಪೇನ್ ದೇಶದ ಮೇಲೆ ಮಾಡಿದ ಯುದ್ಧದಲ್ಲಿ ಹೋರಾಡಿ ಮಡಿದ ವೀರರ ಕಥೆಯಾಗಿದೆ. ಯಾವುದಂದರೆ ಸ್ಪೇನ್ ದೇಶದ ಮೇಲೆ ಮಾಡಿದ ಯುದ್ಧದ ಹೋರಾಟದ ಒಂದು ವೀರರ ಕಥೆ ಯಾವುದಂದರೆ ಸಾಂಗ್ ಆಫ್ ರೋಲೆಂಡ್ ಅಂತ ಕಥೆ. ಇದರಲ್ಲಿ ಕಥಾನಾಯಕ ರೋಲೆಂಡ್ ಎನ್ನುವರು. ಸಾಂಗ್ ಆಫ್ ರೋಲೆಂಡ್ ಕಥೆಯಲ್ಲಿ ಇದು ಫ್ರೆಂಚ್ ಮಹಾಕಾವ್ಯ. ಈ ಮಹಾಕಾವ್ಯದಲ್ಲಿ ಸಾಂಗ್ ಆಫ್ ರೋಲೆಂಡ್ ಎಂಬ ಕಥೆಯನ್ನು ಇಲ್ಲಿ ಮಹಾಕಾವ್ಯದಲ್ಲಿ ರೋಲೆಂಡ್ ಎಂಬ ಕಥಾನಾಯಕ ಏನು ಮಾಡ್ತಾನೆ ಅಂದರೆ ಸ್ಪೇನ್ ದೇಶದ ಮೇಲೆ ಮಾಡಿದಂಥ ಯುದ್ಧಗಳನ್ನು, ಹೋರಾಟದ ರೀತಿಯನ್ನು ಇಲ್ಲಿ ವಿವರಿಸಲಾಗಿದೆ. ಇದು ವೀರರ ಒಂದು ಕಥೆಯಾಗಿದೆ. ಇದನ್ನು ಕೂಡ ನಾವು ಮಹಾಕಾವ್ಯಕ್ಕೆ ವಸ್ತುವಾಗಿ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಇಂತಹ ಐತಿಹಾಸಿಕ ಕಥಾಭಿತ್ತಿಯು ಹಲವು ಕಡೆ ಮಹಾಕಾವ್ಯದ ಮೂಲವಸ್ತುವಾಗಿರುತ್ತದೆ. ವಾಸ್ತವದ ಇತಿಹಾಸದ ಜೊತೆಗೆ ಮಹಾಕಾವ್ಯದ ವಸ್ತು ಪುರಾಣವನ್ನು ಹೊಂದಿರುತ್ತದೆ. ಶ್ರೀರಾಮ ಸೀತೆಯರು ವಾಸ್ತವವಾಗಿ ಮನುಷ್ಯರು ಎನ್ನುವುದನ್ನು ಇತಿಹಾಸವೆಂದರೆ ಅವರು ಸಾಕ್ಷಾತ್ ಮಹಾವಿಷ್ಣು ಮತ್ತು ಲಕ್ಷ್ಮಿಯರ ಅವತಾರ ಎನ್ನುವುದು ಪುರಾಣ. ಹೀಗೆ ಕೃಷ್ಣನೂ ಕೂಡ ಒಂದು ಕಡೆ ಮಹಾನ್ ವ್ಯಕ್ತಿಯಾಗಿ ಹಾಗೂ ಪುರಾಣಕ್ಕೆ ಹೋದರೆ ವಿಷ್ಣುವಿನ ಅವತಾರ ಇತಿಹಾಸ, ತನಗೆ ತಾನೇ ಹುಟ್ಟಿದ್ದು ಆದರೆ ಪುರಾಣ ಕಲ್ಪನೆಯಾಗಿರುತ್ತದೆ. ಮಹಾಕಾವ್ಯದ ವಸ್ತು ಇವೆರಡನ್ನು ಒಳಗೊಂಡು ಸಮಷ್ಟಿ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ. ಇಂತಹ ಕಥಾವಸ್ತು ಕವಿಯಿಂದ ಕವಿಗೆ ಬೆಳೆದು ಬರುತ್ತಾ ಹೋಗುತ್ತದೆ ಎನ್ನುವುದು ಈ ಥರ ಬೆಳೆದು ಬೀಳುತ್ತಾ ಹೋಗುತ್ತದೆ ಎಂಬುದನ್ನು ಸ್ವಾರಸ್ಯಕರ ಸಂಗತಿಯಾಗಿ ನಾವು ನೋಡ್ಬೋದು. ವ್ಯಾಸರ ಮಹಾಭಾರತದ ಕಥಾವಸ್ತು ವ್ಯಾಸರ ನಂತರದ ಕವಿಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತಾ ಬಂತು. ಹಾಗೆಯೇ ರಾಮಾಯಣದ ವಸ್ತುವು ಕಾಲದಿಂದ ಕಾಲಕ್ಕೆ ಬದಲಾವಣೆಗೊಳ್ಳುತ್ತಾ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ವಸ್ತು ವಿಷಯ ನಿರ್ದಿಷ್ಟವಾಗಿ ಇರೋದಿಲ್ಲ, ಹಂತ ಹಂತವಾಗಿ ಬದಲಾವಣೆಗಳನ್ನು ಪಡೆದುಕೊಳ್ತಾ ಬಂದಿದೆ ಅಂತ ಹೇಳ್ಬೋದು. C.S. ಚೌರ ಹೇಳುವಂತೆ C.M.
ಸಿ.ಎಂ. ಚೌರ ಹೇಳುವಂತೆ, ಒಂದು ಕತೆ ಹೇಗೆ ಒಂದೇ ಮೂಲದಿಂದ ಅನೇಕ ಕವಲುಗಳನ್ನು ಯಾವಾಗ ತಾಳದೆ ಎಂಬುದನ್ನು ತಾಳಿದೆ, ಅಂದರೆ ಕವಲುಗಳನ್ನು ಯಾವಾಗ ತಾಳಿ ಬಂತು, ಯಾವಾಗ ಕವಲುಗಳನ್ನು ಕಾಣ್ತು ಎಂಬುದನ್ನು ಹೇಳುವುದು ಕಷ್ಟ. ಒಂದೇ ವಸ್ತು ಒಂದಕ್ಕಿಂತ ಹಲವೆಡೆ ಸ್ವತಂತ್ರವಾಗಿ ಮನುಷ್ಯರ ಸ್ವಭಾವಗಳಲ್ಲಿ ಇರಬಹುದಾದ ಮೂಲಭೂತ ಅಂಶದಿಂದ ಹುಟ್ಟಿಕೊಂಡಿರಲು ಸಾಧ್ಯ. ಅಂದರೆ ಒಂದೇ ವಸ್ತು ಒಂದಕ್ಕಿಂತ ಹಲವೆಡೆ ಸ್ವತಂತ್ರವಾಗಿ ಮನುಷ್ಯರ ಸ್ವಭಾವಗಳಲ್ಲಿ ಇರಬಹುದಾದ ಮೂಲಭೂತ ಅಂಶದಿಂದ ಹುಟ್ಟಿಕೊಂಡಿರುತ್ತದೆ ಅಂತ ಹೇಳ್ಬೋದು. ತಂದೆಯ ಮಗನೊಂದಿಗೆ ಹೋರಾಡುವ ಕತೆ, ಅರ್ಜುನ, ಬಬ್ರುವಾಹನ, ರಾಮ, ಲವಕುಶರು. ಅಂದರೆ ಅರ್ಜುನನ ಥರ ಬಬ್ರುವಾಹನ ಕೂಡ ಹೋರಾಡಿದ. ಅದೇ ಥರ ಮತ್ತು ಅಭಿಮನ್ಯು ಅಂತ ಹೇಳ್ತಾರೆ. ಅರ್ಜುನನಿಗೆ ಹೇಗೆ ಸಾಹಸ ಪ್ರವೃತ್ತಿಗಳಿದ್ವು, ಅದೇ ಥರ ಅಭಿಮನ್ಯುಗೂ ಕೂಡ ಇದ್ವು, ಬಬ್ರುವಾಹನಗೂ ಕೂಡ ಇದ್ವು. ಮತ್ತು ಅವರಿಬ್ಬರ ನಡುವೆಯೂ ಕೂಡ ಹೋರಾಟ ಆಯಿತು. ಅರ್ಜುನ ಮತ್ತು ಬಬ್ರುವಾಹನ ನಡುವೆ ಹೋರಾಟಗಳು. ಮತ್ತು ರಾಮ, ಲವಕುಶರು, ರಾಮನ ರೀತಿಯಲ್ಲೇ ಲವಕುಶರು ಕೂಡ ಅದೇ ಅಂಶಗಳನ್ನು ಒಳಗೊಂಡಿದ್ದರು, ನಾಯಕರ ಅಂಶಗಳನ್ನು ಒಳಗೊಂಡಿದ್ದರು ಕೂಡ. ಅವರು ಇಲ್ಲಿ ಹೋರಾಟವನ್ನು ಅಲ್ಲಿ ಕಾಣ್ಬೋದು. ಕನ್ನಡದಲ್ಲಿ ಕುಮಾರರಾಮನ ಸಂಗತದಲ್ಲಿ ರತ್ನಜಿ ಕುಮಾರ ರಾಮನನ್ನು ಮೋಹಿಸಿದಂಥ ಪ್ರಸಂಗ ಹೀಗೆ ಒಂದು ದೇಶ ಮತ್ತೊಂದು ದೇಶಕ್ಕೆ ಸಂಬಂಧವಿಲ್ಲದಿದ್ದರೂ ಅಲ್ಲಿ ರಚನೆಗೊಂಡಿರ್ತಕ್ಕಂಥ ಸಾಹಿತ್ಯ ಕೃತಿಗಳು ಒಂದಕ್ಕೊಂದು ಸಾಮೀಪ್ಯವನ್ನು ತಂದುಕೊಟ್ಟಿವೆ. ಕವಿಯಾದವನಿಗೆ ತನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸುವ ಸ್ವಾತಂತ್ರ್ಯವಿರುತ್ತದೆ. ಆದರೆ ಆ ಬದಲಾವಣೆಗೆ ಆನಂದವರ್ಧನನು ಹೇಳುವಂತೆ ರಸಕ್ಕೆ ವಿರೋಧವಾಗುವ ಹಾಗೆ ಇರಬಹುದು. ಇಲ್ಲದೆ ಇದಕ್ಕೆ ನಿದರ್ಶನವಾಗಿ ಜೈನ ರಾಮಾಯಣವನ್ನು ನೋಡಬಹುದು. ಜೈನ ರಾಮಾಯಣದ ಪ್ರಕಾರ ಸೀತೆಯನ್ನು ಕಳೆದುಕೊಂಡು ಅವಳಿಗಾಗಿ ಪರಿತಪಿಸುತ್ತಾ ಅತಿಯು ಅಲೆಯುವಾಗ ಸುಗ್ರೀವನ ಸತ್ಯವನ್ನು ಒಡೆದು ಆತನ 12 ಜನ ಕನ್ನಿಕೆಯರನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಆದರೆ ಶ್ರೀರಾಮನಿಗೆ ಸೀತೆಯ ಬಗ್ಗೆ ಇದ್ದ ಅಪಾರ ಪ್ರೇಮ ಕಡಿಮೆಯಾಗುವುದಿಲ್ಲ ಎಂದು ಜೈನ ರಾಮಾಯಣ ಹೇಳುತ್ತೆ. ಇಂತಹ ಬದಲಾವಣೆಗಳು ಒಂದು ಜನಾಂಗದ ಭಾವಕೋಶಕ್ಕೆ ಆಘಾತಕರವಾಗಿದೆ. ಹಾಗೆಯೇ ಅತಿಯಾದ ಸಮಕಾಲೀನತೆಗೆ ರಸಭಂಗಕ್ಕೆ ಕಾರಣವೂ ಆಗುತ್ತದೆ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಮಹಾಭಾರತವನ್ನು ಅರ್ಜುನನರಿಗೆ ಹರಿಕೇಸರಿಯನ್ನು ಸಮೀಕರಿಸಿ ಹೇಳುವಾಗ ಅನೇಕ ಅಭ್ಯಾಸಗಳಾಗಿವೆ. ಮಹಾಕಾವ್ಯವನ್ನು ಬರೆಯುವ ಸಾಮಾನ್ಯವಾಗಿ ಪ್ರಾಚೀನವಾದ ಇತಿಹಾಸ ಪುರಾಣದಿಂದಲೇ ಏಕೆ ವಸ್ತುಗಳನ್ನು ಆರಿಸಿಕೊಳ್ಳುತ್ತಾರೆ? ಸಮಕಾಲೀನದ ಸಂಗತಿಗಳನ್ನು ಮಹಾಕಾವ್ಯ ವಸ್ತುವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಅಂದರೆ ಇಲ್ಲಿ ಪುರಾಣದಿಂದಲೇ ಏಕೆ ವಸ್ತುಗಳನ್ನು ಆರಿಸಿಕೊಳ್ತಾರೆ, ಸಮಕಾಲೀನ ಸಂಗತಿಗಳನ್ನು ಮಹಾಕಾವ್ಯ ವಸ್ತುವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇಕೆ ಎಂಬ ಪ್ರಶ್ನೆಯನ್ನು ಕೂಡ ನಮ್ಮಲ್ಲಿ ಕಾಡುತ್ತೆ. ತೀರಾ ಹಳೆಯದಾದ ವಸ್ತುವನ್ನಾಗಿರಿಸಿಕೊಳ್ಳುವುದರಿಂದ ಕವಿಗಳಿಗೆ ತಮ್ಮ ಸಮಕಾಲೀನ ಅನುಭವಗಳನ್ನು ನಿರೂಪಿಸಲು ಅಡ್ಡಿಯಾಗುವುದಿಲ್ಲವೇ ಎಂಬ ಕಾಡುವುದು ಸಹಜ. ಏಕೆಂದರೆ ಮಹಾಕಾವ್ಯ ರಚನೆ ಮಾಡುವಾಗ ಪ್ರಾಚೀನ ವಸ್ತುವನ್ನೇ ಆಯ್ದುಕೊಳ್ಳಬೇಕಾಗುತ್ತದೆ. ಕಾರಣ ಸಮಕಾಲೀನತೆಯ ವಿಷಯ ವಸ್ತುವು ಮಹಾಕಾವ್ಯ ಬರೆಯುವಷ್ಟು ವಸ್ತುನಿಷ್ಠ ಅಗತ್ಯವನ್ನು ಕೊಡುವುದಿಲ್ಲ. ಯಾವುದೇ ವಸ್ತುವಾದರೂ ಅದಕ್ಕೆ ಒಂದು ನಿಯಮಿತವಾದ ದೂರ ಇರಬೇಕಾಗುತ್ತದೆ, ಸೀಮಿತವಾದ ದೂರ ಇರಲೇಬೇಕು. ಹಾಗಿದ್ದಾಗ ಮಾತ್ರ ಕಾವ್ಯ ಯಾವುದೇ ಪಕ್ಷಪಾತ ಮಾಡದೆ ಪೂರ್ವಾಗ್ರಹದಿಂದ ಕೂಡದೆ ಸಮಷ್ಟಿ ಪ್ರಜ್ಞೆಯನ್ನು ನಿರೂಪಿಸುತ್ತದೆ ಎಂಬುದನ್ನು G.S. ಅವರು ಸಮರ್ಥನೆಯನ್ನು ಮಾಡ್ತಾರೆ. ಮಹಾಕಾವ್ಯವು ಮುಖ್ಯವಾಗಿ ಇತಿಹಾಸ, ಪುರಾಣ, ವೀರರ ಕಥೆ, ಯುದ್ಧ, ವಿಜಯ, ಹೋರಾಟ, ಮೌಲ್ಯಗಳು ಮುಂತಾದ ವಸ್ತುಗಳಿಂದ ಕೂಡಿರುತ್ತವೆ. ಇಂತಹ ಮಹಾಕಾವ್ಯವನ್ನು ಬರೆಯುವ ಕವಿಯೂ ಕಲೆಗಾರನಾಗಿರಬೇಕಾಗಿರುತ್ತದೆ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೆಯುವಾಗ ಕುವೆಂಪು ಅವರು ತಮ್ಮ ಕಾವ್ಯದ ಪ್ರಾಸ್ತಾವಿಕ ಈ ಉಕ್ತಿಯನ್ನು ಅವರಿಗೂ ಅವರು ಆರಿಸಿಕೊಂಡ ರಾಮಾಯಣದ ಕಥಾವಸ್ತುವಿಗೂ ಇರುವ ಸಂಬಂಧವನ್ನು ಹೇಳುತ್ತದೆ. ಶಿಲ್ಪಿಗೆ ಶಿಲೆ ಹೇಗೆ ಮುಖ್ಯವೋ ಹಾಗೆ ಕವಿಗೆ ವಸ್ತು ಕೂಡ ಮುಖ್ಯ ಎಂಬ ಉಕ್ತಿಯು ಕೂಡ ಇಲ್ಲಿ ಮುಖ್ಯವಾಗಿ ಕಂಡುಬರ್ತದೆ. ಒಟ್ಟಾರೆಯಾಗಿ ಮಹಾಕಾವ್ಯ ವಸ್ತು ಸಮಕಾಲೀನವಾಗಿರುವುದಕ್ಕಿಂತ ಪ್ರಾಚೀನವಾದಷ್ಟು ಅದರ ಮಹತ್ವ ಹೆಚ್ಚಾಗುತ್ತದೆ. ಅದರ ಸಹೃದಯನಲ್ಲಿ ಜಗ್ಗುತ್ತದೆ. ಕಾವ್ಯದ ವಿಸ್ತಾರವಾದ ನಿರೂಪಣೆಗೂ ಸಹಾಯವಾದ ಅವಕಾಶ ಒದಗಿಸುತ್ತದೆ ಮತ್ತು
ವಸ್ತು ಹಳೆಯದಾದರೂ ಆ ಮೂಲಕ ಕವಿ ಕೊಡಬೇಕಾದ ದರ್ಶನ ಮಾತ್ರ ವರ್ತಮಾನದ್ದು ಮತ್ತು ನಾಳೆಯದ್ದು ಆಗಿರುತ್ತದೆ. ಆದರೆ ಪುರಾಣ ಪ್ರಸಿದ್ಧವಾದ ವಸ್ತುವನ್ನಿಟ್ಟುಕೊಂಡು ವರ್ತಮಾನಕ್ಕೆ ತಂದಾಗ ಆ ಪುರಾಣವು ಕೆಡಬಾರದು. ಒಂದು ವೇಳೆ ಮಹಾಕಾವ್ಯದ ವಸ್ತುವಿನಲ್ಲಿ ಪಲ್ಲಟಗಳಾದರೂ ಅದು ಯಾರಿಗೂ ಧಕ್ಕೆಯಾಗಬಾರದು. ಹೀಗೆ ಮಹಾಕಾವ್ಯವು ಚರಿತ್ರೆ ಮತ್ತು ಪುರಾಣವನ್ನೇ ವಸ್ತುವನ್ನಾಗಿಟ್ಟುಕೊಂಡು ಜನರನ್ನು ತಲುಪುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದೆ ಎಂಬುದು ಮಹಾಕಾವ್ಯದ ವಸ್ತುವಿನಲ್ಲಿ ನಾವು ತಿಳಿಯಬೇಕಾದ ಈ ಒಂದು ಅಂಶಗಳಾಗಿವೆ. ಎಲ್ಲರಿಗೂ ಧನ್ಯವಾದ.